ಶಾಲ ಹತ್ರ ಸಾಲು ಮುಖಾಂತರ ಕೊಡಲಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಗೋಪಾಲ್ ಗೌಡ್ರೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಜಗದೀಶ್ ಸರ್ ಅವರೇ, ಎಲ್ಲರ ಹೆಸರು ಹೇಳೋದು ಬೇಡ, ವೇದಿಕೆ ದೊಡ್ಡದಾಗಿದೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಆಕಾಶದಲ್ಲಿ ಕಂಗೊಳಿಸುವಂತಹ ನಕ್ಷತ್ರದ ತರ ಕೂತಿರುವಂತಹ ಎಲ್ಲ ಮುದ್ದು ಮುದ್ದು ಮಕ್ಕಳೇ, ಪೋಷಕರೇ, ಪತ್ರಿಕಾ ಮಾಧ್ಯಮದವರೇ ಅಥವಾ ಕನ್ನಡ ಬಂಧುಗಳೇ, ಈ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರೋ ನಿಜವಾಗ್ಲೂ ಕೂಡ ನನಗಂತೂ ತುಂಬ ಸಂತೋಷ ಆಗ್ತದೆ. ಕಾರಣ ಏನಂದರೆ, ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ, ಪ್ರತಿಭೆ ಸಾಧನೆ ಸಾಧಕರ ಸೊತ್ತು. ಈ ಸಾಧಕರ ಸೊತ್ತಾಗಬೇಕಾದ್ರೆ ಮಾನ್ಯ ವಿವೇಕಾನಂದರು 2 ಅಂಶಗಳನ್ನು ಯುವ ಜನಾಂಗ ಕೇಳಿದ್ದಾರೆ. ಒಂದು, ನೀವೇನೇ ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ 2 ಅಂಶಗಳು ಪ್ರಮುಖವಾಗಿ ಇರಲೇಬೇಕು. ಅವು ಏಕಾಗ್ರತೆ ಮತ್ತು ಬದ್ಧತೆ, ಕಾನ್ಸಂಟ್ರೇಷನ್ ಆ್ಯಂಡ್ ಕಮಿಟ್ಮೆಂಟ್. ಇವೆರಡೂ ಇದ್ದರೆ ನಿಮ್ಮನ್ನು ಯಾರೂ ಕೂಡ ತಡೆಯೋಕ್ಕಾಗೋದು. ನೀವೇನೇ ಸಾಧನೆ ಮಾಡಬೇಕಾದ್ರೆ 125ಕ್ಕೆ 125 ಅಂಕಗಳನ್ನು ಪಡಿಬೇಕಾದ್ರೂ ಕೂಡ ನಿಮ್ಮ ಶ್ರಮ. ಯಾಕೆ ನಿಮ್ಮ ಶ್ರಮ ಅಂತಂದರೆ, ನಾನು ಪ್ರಾಧ್ಯಾಪಕನಾಗಿ ಸುಮಾರು 25 ವರ್ಷಗಳಿಂದ ಕಾಲೇಜಿನ ಮಕ್ಕಳಿಗೆ ಟೀಚ್ ಮಾಡ್ತಾ ಇರುವಂಥ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ನಿಮ್ಮ ಸಾಧನೆ ಶಾಲಾ ಕಾಲೇಜುಗಳು ನಿಮಗೆ ಪ್ರೋತ್ಸಾಹ ಕೊಡೋದು ಕೇವಲ 20%. ನಿಮ್ಮ ತಂದೆ ತಾಯಿ ಪ್ರೇರಣೆ 10%. ಓದಿ ಅಂತ ಹೇಳ್ಬೋದು ಅಷ್ಟೇ, ಬುಕ್ ಎತ್ಕೊಂಡು ಓದಕ್ಕಾಗಲ್ಲ ಅವರು. ನಿಮ್ಮ ಸ್ನೇಹಿತರ ಒಂದು ಪ್ರೇರಣೆ ಕೇವಲ 5%. ಮಿಕ್ಕಿದ್ದು ಎಲ್ಲವೂ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಅಂಡ್ ಕಮಿಟ್ಮೆಂಟ್, ನಿಮ್ಮ ಏಕಾಗ್ರತೆ, ನಿಮ್ಮ ಬದ್ಧತೆ. ಇವೆರಡೂ ನಿಮ್ಮಲ್ಲಿ ಬಂದ್ಬಿಟ್ರೆ, ನಮ್ಮ ತಂದೆ ತಾಯಿ ಯಾಕೆ ನಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಯಾಕೆ ನಮಗೆ ಈ ಕಾಲೇಜಿಗೆ ಕಳಿಸಿದ್ದಾರೆ ಅನ್ನೋದೊಂದು ನಿಮ್ಮ ಮನಸ್ಸಿಗೆ ಬಂದ್ಬಿಟ್ರೆ, ನಿಜವಾಗ್ಲೂ ಕೂಡ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಸಾಧನೆಯನ್ನು ಯಾರು ಕೂಡ ತಡೆಯೋಕ್ಕಾಗಲ್ಲ. ಯಾಕೆಂದರೆ ನಾನು SLCಯಲ್ಲಿ ಕೇವಲ ಜಸ್ಟ್ ಪಾಸ್ ಸ್ಟೂಡೆಂಟ್, ಇಲ್ಲೇ ಹೈಸ್ಕೂಲಲ್ಲಿ ಓದಿದ್ದು. ಇದಾದ್ಮೇಲೆ ಪಕ್ಕದಲ್ಲಿ MBS ಕಾಲೇಜಲ್ಲಿ PUCಗೆ ಓದಕ್ಕೆ ಹೋದರೆ ಅಚ್ಯುತ್ ಕುಮಾರ್ ಅಂತ ಪ್ರಿನ್ಸಿಪಾಲ್ ಇದ್ದರು. ಸೀಟಿಗೆಲ್ಲ ಕ್ಲೋಸ್ ಆಗಿದೆಯಪ್ಪ, ಕಾಮರ್ಸ್ ಒಂದೇ ಒಂದು ಸೀಟ್ ಇದೆ, ಸೇರೋದಂಗೆ ಸೇರು, ಇಲ್ಲಾಂದ್ರೆ ಹೋಗು ಅಂತ. ನನಗೆ ಕಾಮರ್ಸ್ ಬೇಡ, ಆರ್ಟ್ಸ್ ಬೇಕು. ಆರ್ಟ್ಸ್ ಸೀಟ್ ಇಲ್ಲ, ವಿಧಿ ಇಲ್ಲದೆ ಕಾಲೇಜ್ ಸೇರಲೇಬೇಕು, ಸೇರಿಬಿಟ್ಟೆ. ಕಾಮರ್ಸು ಅಕೌಂಟೆನ್ಸಿ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಯಾರೋ ಮೇಡಮ್ ಇದ್ರು, ಲೀಲಾ ಜಾನ್ ಅಂತೇಳಿ, ಅವ್ರು ಹೇಳೋರು, ನೀವೇನಾದರೂ ಬರ್ದಿರಿ 35 ಕೊಟ್ಟು ಪಾಸ್ ಮಾಡ್ತೀನಿ. ಅಮ್ಮ ತಾಯಿ ದೇವರಮ್ಮ, 35 ಕೂಡ ಪಾಸ್ ಮಾಡ್ತೀಯಲ್ಲ. ಕೊನೆಯದಾಗ ಹೆಂಗೆ ಕೂತ್ಕೊಂತು ಅಂದ್ರೆ, ನಾವು 35 ಕೂಡ ಪಾಸ್ ಆಗ್ತೀವಿ ಅಂತೇಳಿ ಕೂತ್ಕೊಂಡು ಫಸ್ಟ್ PC ಆಗೋಯ್ತು. ಸೆಕೆಂಡ್ PCಗೆ ಬಂದೆ, ಎಲ್ಲ ಅರ್ಥ ಆಗ್ತಾ ಇದೆ, ಅಕೌಂಟೆನ್ಸಿ ಅರ್ಥ ಆಗ್ತಾ ಇಲ್ಲ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಗೊತ್ತಿಲ್ಲ, ಡಬಲ್ ಎಂಟ್ರಿ ಸಿಸ್ಟಮ್ ಗೊತ್ತಿಲ್ಲ, ಪೆಟ್ಟಿ ಕ್ಯಾಶ್ ಬುಕ್ ಗೊತ್ತಿಲ್ಲ, ಬ್ಯಾಲೆನ್ಸ್ ಶೀಟ್ ಗೊತ್ತಿಲ್ಲ. ಕೊನೆಗೆ ಸ್ನೇಹಿತರೆಲ್ಲ ಹೇಳೋರು, ಬಾರೋ ಟ್ಯೂಷನ್ಗೆ ಹೋಗೋಣ ಅಂದರೆ, ಟ್ಯೂಷನ್ಗೆ ಬಂದರೂ ದುಡ್ಡು ವೇಸ್ಟ್, ಹೋಗ್ರು. ಎಕ್ಸಾಮ್ಗೆ ಹೋದೆ, ಈ ಕಡೆ ಹುಡುಗಿ, ಈ ಕಡೆ ನಾನು ಡೆಸ್ಕಲ್ಲಿ. ನಾನೇನು ಕಾಪಿ ಹೊಡಿತಾ ಇರಲಿಲ್ಲ, ಆಮೇಲೆ ಬರೀತಾ ಇದ್ದೆ. ನನಗೆ ವಿಪರೀತ ಕಷ್ಟ. ಮನೆಯಲ್ಲಿ ಓದಬೇಕು ಅಂತಂದ್ರೆ, ನೀನು ಸತ್ತೋಗಿದ್ದೀಯ ಹೋಗೋದು ನಮ್ಮ ಅಪ್ಪ ಬೈಯೋದು, ಇರು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅಂತ. ಯಾಕೆಂದರೆ ತಂದೆ ತಾಯಿಗೆ ಯಾವತ್ತೂ ಕೂಡ ವಿದ್ಯಾರ್ಥಿಗಳು ತಂದೆ ತಾಯಿಗೆ ಮೋಸ ಮಾಡಬೇಡಿ. ಅವರು ಶ್ರಮಪಟ್ಟು ನಿಮಗೆ ಒಂದೊಂದು ರೂಪಾಯಿಯನ್ನು ಅವರು ಖರ್ಚು ಮಾಡೋ ದುಡ್ಡನ್ನು ನಿಮಗೆ ವಿನಿಯೋಗಿಸ್ತಿದ್ದಾರೆ ಮಕ್ಕಳೇ. ದಯವಿಟ್ಟು ಅದರ ಒಂದು ಶ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ತಂದೆ ತಾಯಿಗಳು, ಪೋಷಕರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಅವ್ರ ಮೇಲೆ ಒತ್ತಡ ಹಾಕಬೇಡಿ. ಯಾವುದು ಮನೆಯಲ್ಲಿ ಒತ್ತಡ ಹಾಕಬೇಡಿ. ಇಷ್ಟೇ ಮಾರ್ಕ್ಸ್ ಬರಬೇಕು, ಇಷ್ಟೇ ಬರಬೇಕು, ಮೆಂಟಲ್ ಆಗೋಗ್ತಾರೆ ಕೆಲವು ಮಕ್ಕಳು. ಬಿಟ್ಬಿಡಿ ಫ್ರೀಯಾಗಿ. ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇದೆ ತಾನೇ ನಮಗೆ, ಓದಿ. ನೀವು ಸಮಾಜದಲ್ಲಿ ಒಬ್ಬ ಉತ್ತಮವಾದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ವ್ಯಕ್ತಿ ಆಗಬೇಕು. ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ. ಆ ಮಾನವನಾಗಬೇಕಾದ್ರೆ ಮಾರ್ಕ್ಸ್ ಒಂದೇ ಕ್ರೈಟೀರಿಯಾ ಅಲ್ಲ, ಮಾರ್ಕ್ಸ್ ಒಂದೇ ಕ್ರೈಟೀರಿಯಾ ಆಗಬಾರ್ದು. ಇವತ್ತು ಏನಾಗಿದೆ ಅಂತಂದ್ರೆ, ವಿವೇಕಾನಂದರು 4 ವಿಧವಾದಂಥ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ಮೌಲ್ಯಾಧಾರಿತ ಶಿಕ್ಷಣ, 2ನೇದು ನೈತಿಕ ಶಿಕ್ಷಣ, 3ನೇದು ಜ್ಞಾನಾಧಾರಿತ ಶಿಕ್ಷಣ, 4ನೇದು ಗಳಿಕಾಧಾರಿತ ಶಿಕ್ಷಣ. ಇವತ್ತು ಗಳಿಕಾಧಾರಿತ ಶಿಕ್ಷಣದ ಕಡೆ ಹೋಗ್ತಾ ಇದ್ದೀವಿ. ನನ್ನ ಮಗ ನನ್ನ ಮಗಳು ಇಂಜಿನಿಯರ್ ಆಗಬೇಕು, ಸಂಪಾದನೆ ಮೂಟೆ ಇಷ್ಟು ಬಂದ್ಬಿಡ್ಬೇಕು, ಡಾಕ್ಟ್ರೇ ಆಗಬೇಕು, ಇಷ್ಟು ಸಂಪಾದನೆ ಬಂದ್ಬಿಡ್ಬೇಕು ಅಂತ. ಯಾಕೆಂದ್ರೆ
ಆ ಒತ್ತಡ ಹಾಕಿದ್ರೆ ಅವ್ರಿಗೂ ಕೂಡ ಹಂಗೆ ಆಗೋದು. ಫ್ರೀಯಾಗಿ ಬಿಟ್ಬಿಡಿ. ಕೊನೆಗೆ ಸೆಕೆಂಡ್ PCL ಎಕ್ಸಾಮ್ಗೆ ಹೋಗ್ತೀನಿ, ಏನು ಬರ್ತಾ ಇಲ್ಲ ಅಕೌಂಟೆನ್ಸಿ ನನಗೆ. ಈ ಕಡೆ ನೋಡ್ತೀನಿ, ಪಕ್ಕದಲ್ಲಿ ಇದ್ರೆ ಹುಡುಗಿ ಕಾಪಿ ಹೊಡಿತೀಯಪ್ಪ ಅಂತ ಬೇಡ ಬಿಡಮ್ಮ ತಾಯಿ ಅಂತೇಳಿ ಬರೋದು. ಅರ್ಧ ಗಂಟೆ, 9 ಗಂಟೆಗೆ ಎಕ್ಸಾಮು, ಅರ್ಧ ಗಂಟೆ ಬೆಲ್ ಹೊಡೀತು, ಬುಕ್ಲೆಟ್ ಕೊಟ್ಬಿಟ್ಟು ಎದ್ದೋದೆ. ರಿಸಲ್ಟ್ ಬಂತು, ಕನ್ನಡ 90, ಇಂಗ್ಲಿಷ್ 80, ಕಾಮರ್ಸ್ 70, ಅಕೌಂಟೆನ್ಸಿ 0.5. ಆಮೇಲೆ ಚಾಲೆಂಜ್ ಮಾಡಿದೆ, ಮುಳಬಾಗಿಲು ಕಾಲೇಜಲ್ಲಿ ಹೈಯೆಸ್ಟ್ ನಂದೇ ಬರಬೇಕು ಅಂತ ಚಾಲೆಂಜ್ ಮಾಡಿ ಅಕ್ಟೋಬರಲ್ಲಿ ಬರೆದೆ. ಕೊನೆಗೆ 80 ಬಂತು. ಅದಕ್ಕೆ ನಿಮ್ಮ ಪ್ರತಿಭೆಯನ್ನ ತಂದೆ ತಾಯಿ ಆಗಲಿ, ಮೇಷ್ಟ್ರುಗಳಾಗಲಿ, ಮಾರ್ಗದರ್ಶಕರಷ್ಟೇ. ನಿಮ್ಮನ್ನು ನಿಯಂತ್ರಣ ಮಾಡೋದಕ್ಕೆ ಯಾರ ಕೈಯಲ್ಲಾಗಲ್ಲ. ಈ ಮೊನ್ನೆ ಇದರಲ್ಲಿ ಅಯೋಧ್ಯೆಯಲ್ಲಿ ಒಂದು ಶಿಲ್ಪಿಯನ್ನ ಇಟ್ಟಿದ್ದಾರೆ, ರಾಮನ ಶಿಲೆಯನ್ನ. ಅದನ್ನ ಫಸ್ಟ್ ಎತ್ಕೊಂಡು ಬಂದಾಗ ಕಲ್ಲದು, ಕರಿ ಕಲ್ಲು. ಅದ್ರ ಮೇಲೆ ಕೂತ್ಕೊಂತಾ ಇದ್ರು, ಡ್ಯಾನ್ಸ್ ಆಡ್ತಾ ಇದ್ರು, ಏನೇನೋ ಮಾಡ್ತಾ ಇದ್ರು, ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಆಮೇಲೆ ಆ ಪುಣ್ಯಾತ್ಮ ಅವನೇನೋ ಶಿಲ್ಪಿ ಕೆತ್ತಿದ್ನಲ್ಲ, ಕೆತ್ತಾ ಇರುವಾಗ ಕಲ್ಲು ಅನ್ಕೊಂಡಂತೆ, ಮುನ್ನೆ ಮಗನೇ ಎಷ್ಟು ಜೋರ ಹೊಡಿತಾ ಇದೀಯಾ, ಒಡಿ ನಿಮ್ಗಿದೆ ಅನ್ಕೊಂಡ. ಕೊನೆಗೆ ಎಲ್ಲ ಒಡೆದು ಪಾಪ ಹುಲಿ ಸುತ್ತಿಗೆಯಿಂದ ಹೊಡೆದು ಒಂದು ರೂಪ ಕೊಟ್ಟು ಎತ್ಕೊಂಡೋಗಿ ಇವತ್ತು ಅಯೋಧ್ಯೆಯಲ್ಲಿ ಇಟ್ಟಿದ್ದಾರೆ. ಎಷ್ಟು ಲಕ್ಷ, ಎಷ್ಟು ಕೋಟಿ ಜನ ಆ ರಾಮನಿಗೆ ಕೈ ಮುಗಿತಾರೆ. ನೀವು ಹಂಗೆ ಮಕ್ಕಳೇ, ಫಸ್ಟ್ ನೀವು ಕಚ್ಚಾ ವಸ್ತು. ನಿಮಗೆ ನಿಮ್ಮ ತಂದೆ ತಾಯಿ ಮತ್ತು ಮೇಷ್ಟ್ರುಗಳು ನಿಮ್ಮ ಶಾಲೆಯಲ್ಲಿ ಮೇಷ್ಟ್ರು ಮೇಡಮ್ನವ್ರು ಏನಿರ್ತಾರೆ ಅವ್ರು ನಿಮಗೆ ಸೆಕೆಂಡ್ ಪೇರೆಂಟ್ಸು. ನಿಮ್ಮನ್ನು ತಿದ್ದುವುದಕ್ಕೆ ಯಾರು ಮಾರ್ಗದರ್ಶನ ಕೊಡ್ತಾರೆ ಅವ್ರಿಗೆ ನೀವು ಋಣಿಗಳಾಗಿರ್ಬೇಕು. ಕೆಟ್ಟದ್ದನ್ನ ಮಕ್ಕಳು ತಪ್ಪು ಮಾಡೋ ಸಹಜ. ಆ ತಪ್ಪು ಮಾಡುವಂಥ ಸಂದರ್ಭದಲ್ಲಿ ತಿದ್ದಬೇಕಾಗಿರೋದು ಮೇಷ್ಟ್ರುಗಳ ಕರ್ತವ್ಯ. ಆ ರೀತಿ ನಾನು PUC ಮಾಡ್ಕೊಂಡು ಬಂದವನು. ಕೊನೆಗೆ MA ಮಾಡಿದೆ, MPhil ಮಾಡಿದೆ, PhD ಮಾಡಿದೆ. ಮಲೇಷಿಯಾ ಯೂನಿವರ್ಸಿಟಿಯಲ್ಲಿ, ದೊಡ್ಡ ಯೂನಿವರ್ಸಿಟಿಯಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದೆ. ಎನ್ವಿರಾನ್ಮೆಂಟಲ್ ವ್ಯಾಲ್ಯೂಸ್, ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಪೇಪರ್ ಪ್ರೆಸೆಂಟ್ ಮಾಡಿದಾಗ ಮಲೇಷಿಯಾದಲ್ಲಿ ಒಂದು ಅವಾರ್ಡ್ ಕೊಟ್ಟರು ನನಗೆ, ಬೆಸ್ಟ್ ಟೀಚರ್ ಅವಾರ್ಡ್ ಅಂತೇಳಿ. ಸೊ ನಮ್ಮಪ್ಪ ನೀನು ಓದಕ್ಕೆ ಹೋದ್ರೆ ಸತ್ತೋಗಿದ್ಯಾ ಅಂತ ಅನ್ಕೊಂತೀನಿ ಬಿಡು ಅಂದಾಗ ನಾನು ಮನ್ಸು ಕಟ್ಸ್ಕೊಂಡು ಇದ್ದಿದ್ದಿದ್ರೆ ಅಷ್ಟಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕನಾಗಿ 30 ಪುಸ್ತಕಗಳನ್ನು, 28 ಪುಸ್ತಕಗಳು ಬರೆದು KS IAS ಆಗುವಂಥ ಪುಸ್ತಕಗಳು 28 ಬಿಡುಗಡೆ ಆಗಿದೆ. ಇದೇ ತಿಂಗಳು 31 ನಾನು ಕೂಡ ನಿವೃತ್ತಿ ಆಗ್ತಾ ಇದ್ದೀನಿ. ಆವತ್ತು ಕೂಡ 2 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಅರ್ಥಕೊಳ್ಳಿ. ಫಸ್ಟ್ ನಿಮ್ಮನ್ನು ನೀವು ಅರ್ಥಕೊಳ್ಳಿ, ಎರಡನೇದು ನಿಮ್ಮ ತಂದೆ ತಾಯಿಯನ್ನು ಅರ್ಥಕೊಳ್ಳಿ, ಮೂರನೇದು ಸೊಸೈಟಿಯನ್ನು ಅರ್ಥಕೊಳ್ಳಿ. ನೀವೊಂದು ಸಾಧನೆ ಮಾಡಿದಾಗ ಖುಷಿ ಪಡೋದಕ್ಕಿಂತ ಮತ್ಸರ ಪಡೋರು ಜಾಸ್ತಿ ಇರ್ತಾರೆ. ಅದನ್ನು ಕೇರ್ ಮಾಡಬೇಡಿ. ನಮ್ಮ ಗುರಿ ಒಂದೇ, ನಾನು ಸಾಧನೆ ಮಾಡಬೇಕು, ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂತ. ನಮ್ಮ ಕಾಲೇಜಲ್ಲಿ 45 ಜನ ಪರ್ಮನೆಂಟ್ ಲೆಕ್ಚರ್ಸ್ ಇದ್ದೀವಿ. ಕೋಲಾರ ಬಾಯ್ಸ್ ಕಾಲೇಜಲ್ಲಿ 20 ಜನ ಡಾಕ್ಟರ್ ಶಂಕರಪ್ಪ ಅಂದರೆ ವಿಶೇಷವಾದಂಥ ಗೌರವ ಕೊಡ್ತಾರೆ. 25 ಜನ ಅಸೂಯೆ ಪಡ್ತಾರೆ. ಯಾಕೆಂದರೆ ದಿನಾಗಲೂ ಪೇಪರಲ್ಲಿ ಬರ್ತೀನಿ, ನನ್ನ ಸಂಬಳದಲ್ಲಿ 20% ಪಕ್ಕಕ್ಕೆ ಇಟ್ಬಿಡ್ತೀನಿ ಇವತ್ತು. ಈಗ ಮೊನ್ನೆ ಕೂಡ ಒಂದು ಶಾಲೆಗೆ ಹೋಗಿ, ಆ ಶಾಲೆಯಲ್ಲಿ 15,000 ನೋಟ್ ಬುಕ್ಸ್ ಅನ್ನ ಕನ್ನಡ ಶಾಲೆಗಳಿಗೆ, ನಾನು ಕೂಡ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಕನ್ನಡ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ಆ ಕನ್ನಡ ಶಾಲಾ ಮಕ್ಕಳಿಗೆ ಕೊಟ್ಕೊಂಡು ಬರ್ತಾ ಇರ್ತೀವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅಲ್ಲಿ ಹೋದ್ರೂ ಕೂಡ ಬ್ಯಾನರ್ 2 ಇರುತ್ತೆ. ನನ್ನದೇ ಒಂದು ಪಬ್ಲಿಕೇಶನ್ ಇದೆ, ಅನಜಯ ಪ್ರಕಾಶನ ಅಂತ. ಅನಜಯ ಪ್ರಕಾಶನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ದೊಡ್ಡ ಸಮ್ಮೇಳನಗಳು ಮಾಡೋದು ಮುಖ್ಯ ಅಲ್ಲ, ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಲೇಖಕರನ್ನು ಗುರುತಿಸ್ತಾ ಇದ್ದೀವಿ, ನಿಮ್ಮಂಥ ಪ್ರತಿಭಾ ಮಕ್ಕಳನ್ನು ಗುರುತಿಸ್ತಾ ಇದ್ದೀವಿ, ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ, ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ತಾಲೂಕು ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವ್ರಿಗೆ ಏನು ಅಂತಂದ್ರೆ ದೊಡ್ಡ ಸಮ್ಮೇಳನ ಮಾಡಿ ಡುಮ್ ಅಂದ್ಬಿಟ್ರೆ ಅದೇ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಲೆಕ್ಕಕ್ಕೆ ಬರ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಅರ್ಥಗರ್ಭಿತವಾದಂತಹ, ಗುಣಾತ್ಮಕವಾದಂತಹ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಹೇಳ್ತಾರೆ, ನಾನು 2 ನಿಮಿಷದಲ್ಲಿ ಮುಗಿಸ್ತೀನಿ, ಕಲಿಕೆ ಯಾವಾಗಲೂ ಕೂಡ ಮನುಷ್ಯನ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಸೃಜನಶೀಲತೆ ಅಂದರೆ ಸ್ಕಿಲ್ಸ್, ಕೌಶಲ್ಯಗಳು. ಸೃಜನಶೀಲತೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ಸೃಜನಶೀಲತೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ನಿಮ್ಮ ಜ್ಞಾನ ನಿಮ್ಮ ವಿದ್ವತ್ತನ್ನು ಹೆಚ್ಚಿಸುತ್ತದೆ. ನಿಮ್ಮ ವಿದ್ವತ್ತನ್ನು, ಸೃಜನಶೀಲತೆ ಹೆಚ್ಚಿಸಿದರೆ ನಿಮ್ಮ ವಿದ್ವತ್ತು ನಿಮ್ಮ ಯಶಸ್ಸನ್ನು ಹೆಚ್ಚಿಸುತ್ತದೆ. ನಿಮ್ಮ ಯಶಸ್ಸು ಇಡೀ ನಿಮ್ಮ ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸುತ್ತದೆ. ಅದಕ್ಕೆ ಕಲಿಕಾವಂತರಾಗಿ ಕಲಿಯಿರಿ ಅಂತೇಳಿ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ನೀವು ಅಧ್ಯಯನಶೀಲರಾಗದೆ ಕಲೀಲಿಕ್ಕೆ ಸಾಧ್ಯ ಆಗೋದು. ಇವತ್ತು ಪುಸ್ತಕಗಳನ್ನು ಓದಿ, ನೀವು ಪುಸ್ತಕಗಳನ್ನು ಓದಿದ್ರೆ, ಸುಮಾರು ಪುಸ್ತಕಗಳನ್ನು ಓದಿದ್ರೆ, ಈಗ ನೀವೆಲ್ಲ ಅದೃಷ್ಟವಂತರು. ಮೊಬೈಲ್ ಆನ್ ಮಾಡಿಬಿಟ್ರೆ
ಜ್ಞಾನಕ್ಕೆ ಬೇಕಾಗಿರುವಂತ ಮಾಹಿತಿ